ಸ್ಯಾಂಕಿ ಕೆರೆ ಉಳಿಸಿ, ಪರಿಸರ ಹಾನಿ ವಿರುದ್ಧ ಕ್ರಮ ಕೈಗೊಳ್ಳಿ, ನಾಗರಿಕರಿಂದ ಜನಜಾಗೃತಿ ಪ್ರತಿಭಟನೆ. ವಾಯ್ಸ್ ಆಫ್ ಸದಾಶಿವನಗರ ಸಾಮಾಜಿಕ ಸೇವಾ ಸಂಘಟನೆ ವತಿಯಿಂದ ಬೆಂಗಳೂರಿನ ಹೆಮ್ಮೆಯ ಸ್ಯಾಂಕಿ ಟ್ಯಾಂಕ್ ಕೆರೆ ಇಂದು ಗಂಭೀರ ಪರಿಸರ ಸಂಕಷ್ಟವನ್ನು ಎದುರಿಸುತ್ತಿದ್ದು, ಕೆರೆಯ ಅಸ್ತಿತ್ವವೇ ಅಪಾಯದಲ್ಲಿದೆ ಎಂದು ಸದಾಶಿವನಗರದ ನಾಗರಿಕರು, ಪರಿಸರ ಹೋರಾಟಗಾರರು ಹಾಗೂ ವಿವಿಧ ಸಂಘಟನೆಗಳು ಆತಂಕ ವ್ಯಕ್ತಪಡಿಸಿವೆ. ಈ ಹಿನ್ನೆಲೆಯಲ್ಲಿ ಸೇವ್ ಸ್ಯಾಂಕಿ ಟ್ಯಾಂಕ್ ಅಭಿಯಾನದಡಿ ಜಾಗೃತಿ ಕಾರ್ಯಕ್ರಮ ಮತ್ತು ಪ್ರತಿಭಟನೆ ಕಾರ್ಯಕ್ರಮ. ವಾಯ್ಸ್ ಆಫ್ ಸದಾಶಿವನಗರ ಸಂಸ್ಥೆಯ ಶಿಲ್ಪಾ ಜತ್ತಿ, ಕಾಡು ಮಲ್ಲೇಶ್ವರ ಗೆಳೆಯರ ಬಳಗದ ಅಧ್ಯಕ್ಷರಾದ BK ಶಿವರಾಮ್, ಡಾಕ್ಟರ್ ಮನೂರವರು ಮತ್ತು ಸದಾಶಿವನಗರದ ಸ್ಥಳೀಯ ನಾಗರಿಕರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಇದೇ ಸಂದರ್ಭದಲ್ಲಿ ಶಿಲ್ಪಾ ಜತ್ತಿರವರು ಮಾತನಾಡಿ, ಸ್ಯಾಂಕಿ ಟ್ಯಾಂಕ್ನಲ್ಲಿ ನೀರಿನ ಮಟ್ಟ ನಿರಂತರವಾಗಿ ಕುಸಿಯುತ್ತಿರುವುದು, ಕೆರೆಗೆ ಸೇರುವ ಒಳಚರಂಡಿ ನೀರು, ಹಸಿರು ವಲಯದ ನಾಶ, ಕೆರೆಯೊಳಗಿನ ಕಾಂಕ್ರೀಟೀಕರಣ, ಕೆರೆಯ ವಿಸ್ತೀರ್ಣ ಕುಗ್ಗುತ್ತಿರುವುದು ಹಾಗೂ ಕೆರೆಯ ಪರಿಸರ ಸಮತೋಲನ ಹದಗೆಡುತ್ತಿರುವುದು ಪ್ರಮುಖ ಸಮಸ್ಯೆಗಳಾಗಿ ಪರಿಣಮಿಸಿವೆ. ಕೆರೆಯ ಸುತ್ತಮುತ್ತ ದಶಕಗಳಷ್ಟು ಹಳೆಯ ಮರಗಳನ್ನು ಕಡಿದು ಹಾಕಿರುವುದರಿಂದ ಜೀವ ವೈವಿಧ್ಯತೆಗೆ ದೊಡ್ಡ ಹೊಡೆತ ಬಿದ್ದಿದೆ. ಯಾವುದೇ ಸಮರ್ಪಕ ಪರಿಸರ ಅಧ್ಯಯನವಿಲ್ಲದೆ ನಡೆಯುತ್ತಿರುವ ಕಾಮಗಾರಿಗಳು ಕೆರೆಯ ಮೂಲ ಸ್ವರೂಪವನ್ನೇ ಹಾಳು ಮಾಡುತ್ತಿವೆ. ಕೆರೆಯೊಳಗೆ ಹಾಗೂ ಸುತ್ತಮುತ್ತ ನಿರ್ಮಾಣ ತ್ಯಾಜ್ಯವನ್ನು ಸುರಿಯಲಾಗುತ್ತಿದೆ ಎಂಬ ಗಂಭೀರ ಆರೋಪವು ಕೇಳಿಬಂದಿದೆ. ಇದರಿಂದ ಕೆರೆಯ ನೀರು ಸಂಗ್ರಹ ಸಾಮರ್ಥ್ಯ ಕುಸಿಯುತ್ತಿದ್ದು, ಮಣ್ಣಿನ ಸಿಲ್ಟೇಷನ್ ಹೆಚ್ಚುತ್ತಿದೆ ಎಂದು ವರದಿಯಾಗಿದೆ. ಅಲ್ಲದೆ ಕೆರೆಯ ಬಂಡ್ ಎತ್ತರ ಹೆಚ್ಚಿಸುತ್ತಿರುವ ಪರಿಣಾಮವಾಗಿ ನೀರಿನ ಹರಿವಿನ ವ್ಯವಸ್ಥೆಯೇ ಅಸ್ತವ್ಯಸ್ತಗೊಂಡಿದೆ. ಈ ಎಲ್ಲ ಬೆಳವಣಿಗೆಗಳು ಬೆಂಗಳೂರು ನಗರದ ಭೂಗರ್ಭ ಜಲಮಟ್ಟ, ಪರಿಸರ ಸಮತೋಲನ ಹಾಗೂ ಸಾರ್ವಜನಿಕ ಆಸ್ತಿಯ ಭವಿಷ್ಯಕ್ಕೆ ದೊಡ್ಡ ಅಪಾಯವನ್ನುಂಟು ಮಾಡುತ್ತಿವೆ ಎಂದು ಸಂಘಟನೆಗಳು ಎಚ್ಚರಿಸಿವೆ. ಸ್ಯಾಂಕಿ ಟ್ಯಾಂಕ್ ಕೇವಲ ಒಂದು ಕೆರೆಯಲ್ಲ, ಅದು ಬೆಂಗಳೂರಿನ ಜೀವನಾಡಿ ಹಾಗೂ ಪರಿಸರ ಪರಂಪರೆ. ಈ ಹಿನ್ನೆಲೆಯಲ್ಲಿ ಸಂಬಂಧಪಟ್ಟ ಇಲಾಖೆಗಳು ತಕ್ಷಣ ಕೆರೆಯೊಳಗಿನ ಎಲ್ಲ ಕಾಂಕ್ರೀಟೀಕರಣ ಮತ್ತು ಕಾಮಗಾರಿಗಳನ್ನು ಸ್ಥಗಿತಗೊಳಿಸಬೇಕು. ಸ್ವತಂತ್ರ ಪರಿಸರ ಮತ್ತು ನೀರಿನ ಗುಣಮಟ್ಟ ಪರಿಶೀಲನೆ ನಡೆಸಬೇಕು. ಒಳಚರಂಡಿ ನೀರು ಕೆರೆಗೆ ಸೇರುವುದನ್ನು ತಡೆಯಬೇಕು ಹಾಗೂ ಪರಿಸರ ಸ್ನೇಹಿ ಪುನರುಜ್ಜೀವನ ಯೋಜನೆ ರೂಪಿಸಬೇಕು. ನಗರದ ನಾಗರಿಕರು, ಯುವಕರು, ಪರಿಸರ ಪ್ರೇಮಿಗಳು ಹಾಗೂ ವಿವಿಧ ಸಂಘಟನೆಗಳ ಸದಸ್ಯರು ಈ ಜಾಗೃತಿ ಅಭಿಯಾನದಲ್ಲಿ ಭಾಗವಹಿಸಿ ಸ್ಯಾಂಕಿ ಟ್ಯಾಂಕ್ ಉಳಿಸುವ ಹೋರಾಟಕ್ಕೆ ಕೈಜೋಡಿಸುವಂತೆ ಮನವಿ ಮಾಡಲಾಗಿದೆ. ಸ್ಯಾಂಕಿ ಟ್ಯಾಂಕು ಬೆಂಗಳೂರು ನಗರದ ಒಂದು ವಿಶಿಷ್ಟವಾದಂಥ ಬಹಳ ಮಹತ್ವವಾದಂಥ ಸ್ಥಳ ಅಂತ ಹೇಳಿದ್ರೆ ತಪ್ಪಾಗಿಲ್ಲ. ಇದೇ ಟ್ಯಾಂಕ್ನಿಂದ ಪ್ಯಾಲೇಸಿಗೂ ನೀರು ಕೊಡ್ತಾ ಇದ್ರು. ಇದು ಮಹಾರಾಜರು ಮಾಡಿದಂಥ ಒಂದು ಸ್ಯಾಂಕಿ. ಇದ್ರ ಬೆಳವಣಿಗೆ ನೋಡ್ತಾ ಇದ್ದೀವಿ. ಬಟ್ ಇವತ್ತು ನೋಡ್ತಾ ಇದ್ರೆ ಇಲ್ಲಿ ಕೆಲವೆಲ್ಲ ಯುವಕರು ಮಿತ್ರರು ಒಂದು ಇಂಟ್ರೆಸ್ಟ್ ತೊಗೊಂಡಿದ್ದಾರೆ ಸ್ಯಾಂಕಿ ಟ್ಯಾಂಕ್ ಉಳಿಸ್ಬೇಕು. ಯಾಕಂದರೆ ನೀರು ಬರುವಂಥ ನೀರು ಬಂದಾಗಿದ್ದಾವೆ, ಡ್ರೈನೇಜ್ ವಾಟರ್ ಬರ್ತಾ ಇದೆ. ನೀವಲ್ಲಿ ಕಲ್ಯಾಣಿ ಕಡೆ ಹೋದರೆ ಸ್ಟಿಂಕ್ ಆಗ್ತಾ ಇದೆ. ಇಲ್ಲಿ ಕಾರ್ನರ್ದಲ್ಲಿ ಆಗುತ್ತೆ ಮತ್ತು ಆ ಕಾರ್ನರ್ದಲ್ಲಿ ಇದಿದೆ. ಮತ್ತು ಇದು ಡೆವಲಪ್ಮೆಂಟ್ ಅಂದರೆ ನಾನು ನೋಡ್ತಾ ಇದ್ದೀನಿ, ಎವ್ರಿ ಇಯರ್ ಏನೋ ನಡೆದಿರ್ತದೆ. ಒಟ್ಟು ಒಂದು ಬಾತ್ರೂಮ್ ಕಟ್ಟಿರ್ತಾರೆ, ಅದನ್ನು ಮುಗಿತಾರೆ ಮತ್ತೊಂದು ಬಾತ್ರೂಮ್ ಕಟ್ತಾರೆ. ಎಷ್ಟು ಥರ ಬದಲಾವಣೆ. ಒಂದು ಮಾಸ್ಟರ್ ಪ್ಲ್ಯಾನ್ ಮಾಡಿ ಒಂದು ಕೆರೆಯನ್ನು ಸಂಪೂರ್ಣವಾದ ಅಭಿವೃದ್ಧಿ ಮಾಡಿ ಇಟ್ಬಿಡ್ಬೇಕು. ಏನು ಕಾಸ್ಮೆಟಿಕ್ ಚೇಂಜ್ ಇರ್ತದಲ್ಲ ಅಷ್ಟೇ ಕಾಸ್ಮೆಟಿಕ್, ಅಂದರೆ ಅಟ್ರಾಕ್ಷನ್, ಟೂರಿಸ್ಟ್ ಜನರ ಅಟ್ರಾಕ್ಷನ್ಗೆ ಎಷ್ಟು ಚೇಂಜ್ ಮಾಡಬೇಕು ಅಷ್ಟೇ ಮಾಡುವಂಥ ಅವಸ್ಥೆ ಇದೆ. ಬಟ್ ಈ ಸ್ಯಾಂಕಿ ಟ್ಯಾಂಕ್ ಉಳಿಸುವಂಥ ಕಾರ್ಯಕ್ರಮ ಭಾಳ ಮಹತ್ವವಾದದ್ದು. ಯುವಕರು ತೊಗೊಂಡಿದ್ದಾರೆ, ಅದಕ್ಕೆ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಭಾಳಷ್ಟು ದುಡ್ಡು ಖರ್ಚಾಗಿದೆ, 500 ಕೋಟಿ ಖರ್ಚಾಗಿದೆ, 1000 ಕೋಟಿ ಖರ್ಚಾಗಿದೆ. ನನಗೆ ಗೊತ್ತಿಲ್ಲ, ಬರೀ ಯಾರೋ ಜನ ಏನೇನೋ ಮಾತಾಡ್ತಾರೆ. ಆ್ಯಕ್ಚುಲ್ ಅದನ್ನು ಫಿಗರ್ ತೊಗೋಬೇಕು, ಎದಕ್ಕೆ ಖರ್ಚಾಗಿದೆ, ಏನು ಖರ್ಚಾಗಿದೆ ನೋಡಿ, ಅದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಆಗಬೇಕು ಮತ್ತು ಇದನ್ನು ಉಳಿಸ್ಬೇಕು. 1880ರ ದಶಕದಲ್ಲಿ ಈ ಸ್ಯಾಂಕಿ ಟ್ಯಾಂಕನ್ನು ಕರ್ನಾಟಕದ ಮತ್ತು ದೇಶದ ಹೆಮ್ಮೆಯ ಮಹಾರಾಜರಾದಂಥ ನಾಲ್ವಡಿ ಕೃಷ್ಣರಾಜ ಒಡೆಯರವರ ಸುಪರ್ದಿಯಲ್ಲಿ ಈ ಕೆರೆಯನ್ನು ಕರ್ನಲ್ ಸ್ಯಾಂಕಿರವರು ರೂಪುಗೊಳಿಸಿದಂಥದ್ದು. ಇಲ್ಲಿ ಇತಿಹಾಸ ಏನು ಹೇಳುತ್ತೆ ಅಂದರೆ, ಇದು ಮೊದಲಿಗೆ ದೊಡ್ಡ ಕೆರೆ. ಈ ದೊಡ್ಡ ಕೆರೆ ಅಂದರೆ ಇದು ಭಾಳ ದೊಡ್ಡದ ವಿಸ್ತಾರವಾಗಿದ್ದಂಥ ಕೆರೆ, ಅದಕ್ಕೆ ದೊಡ್ಡ ಕೆರೆ ಅಂತ ಇದ್ದರು. ಕೆಳಭಾಗದಲ್ಲಿ ಈ ಚೌಡೆಯ ಮುಂದುಗಡೆ ಏನು ಇವತ್ತು ಡೋಬಿ ಘಾಟ್ ಆಗಿದೆ, ಅದು ಚಿಕ್ಕ ಕೆರೆ. ಈ ಚಿಕ್ಕ ಕೆರೆ ಮತ್ತು ದೊಡ್ಡ ಕೆರೆ ಎರಡೂ ಕೆರೆಗಳನ್ನು ವೈಜ್ಞಾನಿಕವಾಗಿ ರೂಪುಗೊಳಿಸಿದವರು ಕರ್ನಲ್ ಸ್ಯಾಂಕಿರವರು. ಕರ್ನಲ್ ಸ್ಯಾಂಕಿರವರ ಭಾವಚಿತ್ರ ಇಲ್ಲಿತ್ತು. ಈಗ ಅದನ್ನು ಬಹುಶಃ ತೆಗೆದು ಬಿಟ್ಟಿದ್ದಾರೆ ಅಂತ. ಅದು ಭಾಳ ನೋವಿನ ಸಂಗತಿ. ಯಾಕೆಂದರೆ ಕರ್ನಲ್ ಸ್ಯಾಂಕಿರವರು ಇಡೀ ಮೈಸೂರು ಪ್ರಾಂತ್ಯದ ನೀರಿನ
ಕೊರತೆ ಬಂದಾಗ ನಾಲ್ವಡಿ ಕೃಷ್ಣರಾಜ ಒಡೆಯರವರು ಅದಕ್ಕೊಂದು ಸಮಿತಿ ಮಾಡಿ ಅವರೊಂದು ವರದಿ ಕೊಡ್ತಾರೆ. ಆ ವರದಿಯ ಮೇಲೆ ಹಲವಾರು ನೀರಾವರಿ ಯೋಜನೆಗಳು ಕರ್ನಾಟಕದಲ್ಲಿ ರೂಪುಗೊಂಡಿದೆ. ಅದು ಇವತ್ತು ಕರ್ನಾಟಕಕ್ಕೆ ಜಲಶಕ್ತಿ. ಅದು ಈ ಸ್ಯಾಂಕಿ ಕೆರೆಯ ಇತಿಹಾಸ ತಗೊಂಡ್ರೆ ಆ ಭಾಗದಲ್ಲಿ ಅರಣ್ಯ ಇಲಾಖೆಯ ಜಾಗ, ಇನ್ನೊಂದು ಭಾಗದಲ್ಲಿ ನೀರು ಇದಕ್ಕೆ ಬರ್ತದೆ. ಜಲಾನಯನ ಪ್ರದೇಶ ಯಾವುದು ಅಂದರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್, ಏನು ನಾವು ಟಾಟಾ ಇನ್ಸ್ಟಿಟ್ಯೂಟ್ ಅಂತೀವಿ, ಅದು ಕ್ಯಾಚ್ಮೆಂಟ್ ಏರಿಯಾ ಆಫ್ ಸ್ಯಾಂಕಿ ಟ್ಯಾಂಕ್. ಇವತ್ತು ನಾವು ಎಲ್ಲ ಕಡೆಯಿಂದ ನೀರು ಬರ್ತಾ ಇತ್ತು. ನಮ್ಮ ಹಿರಿಯರು ಈ ಭಾಗದ ಒಬ್ಬ ಗೌರವಾನ್ವಿತ ವ್ಯಕ್ತಿಗಳಾದ ನಾಡಗೌಡರಿಗೆ ಹೇಳಿದ್ರು, ನಿಮಗೆ ಸ್ಯಾಂಕಿ ಕೆರೆ ಮಲ್ಲೇಶ್ವರಕ್ಕೆ ವರ. ಯಾಕೆ ವರ ಅಂದರೆ ಇದು ಜಲಮೂಲ ಪ್ರದೇಶ. ಈ ಜಲಮೂಲ ಪ್ರದೇಶದಿಂದನೇ ಇವತ್ತೇನಾದರೂ ನಮ್ಮ ಮನೆಗಳಲ್ಲಿ ಬಾವಿಗಳಲ್ಲಿ ನೀರು ಬರ್ತಾ ಇದೆ ಅಂದರೆ ಅದಕ್ಕೆ ಸ್ಯಾಂಕಿ ಟ್ಯಾಂಕೇ ಕಾರಣ. ನಾನು ಸಣ್ಣ ಹುಡುಗ ಇರಬೇಕಾದ್ರೆ ಮಲ್ಲೇಶ್ವರ ಮತ್ತು ವಯಾಲಿಕಾವಲ್, ಕೋದಂಡರಾಮಪುರ ಈ ಭಾಗದಲ್ಲಿ 30 ಅಡಿ ಕೊರೆದ್ರೆ ನೀರು ಬರ್ತಾಯಿತ್ತು. ಇವತ್ತು 300 ಅಡಿ ಕೊರೆದ್ರೂ ನೀರಿಲ್ಲ. ಈ ಸ್ಥಿತಿ ಕಾರಣ ಏನಂದರೆ ಸ್ಯಾಂಕಿ ಈ ಕೆರೆ ಇದೆ, ಈ ಕೆರೆ ಏನು ಚಿಕ್ಕದಾಗ್ತಾ ಇದೆ. ನಾವು ಏನು ನಿಂತಿದ್ದೀವಲ್ಲ, ಇಲ್ಲಿವರೆಗೂ ನೀರಿತ್ತು, ನಾವು ಕಂಡಿರೋದು ಇದು. ಆಮೇಲೆ ನಮ್ಮ ಹಿರಿಯರ ನಾಡಗೌಡರು ಒಂದು ಮಾತಂದರು, ನೀವು ಇಲ್ಲೊಂದು ಕಟ್ಟಡನ ಕಾಣ್ತಾ ಇದ್ದೀರಿ, ಕಲ್ಲಿನ ಕಟ್ಟಡ ಕಾಣ್ತಾ ಇದ್ದೀರಿ ಶಿವಾಜಿ ಸ್ಟ್ಯಾಚ್ಯೂ ಹಿಂಭಾಗದಲ್ಲಿ. ಆ ಕಲ್ಲಿನ ಕಟ್ಟಡ ಸುಮಾರು ಅಲಂಕಾರಕ್ಕೆ ಕಟ್ಟಿರೋದಲ್ಲ, ಈ ನೀರಿನ ಎತ್ತರವನ್ನು ಅದು ನಿಯಂತ್ರಿಸುವಂಥ ಕಟ್ಟಡ. ಇಲ್ಲಿಂದನೇ ವಿದ್ಯುತ್ ಇಲ್ಲದೆ ಅರಮನೆಗೆ ನೀರು ಸರಬರಾಜು ಆಗ್ತಾ ಇದ್ದಂಥ ಜಾಗ ಅದು. ಮತ್ತು ಹೆಚ್ಚುವರಿ ನೀರು ಇಲ್ಲಿಂದ ರಾಜ ಕಾಲುವೆಯಲ್ಲಿ ಹರಿತಾ ಇತ್ತು. ಇದು ಕಾವೇರಿ ಜಲಾನಯನ ಪ್ರದೇಶದ ಪ್ರಮುಖ ಸ್ಥಳ ಇದು. ನಾನು ಶಿಲ್ಪಾ ಜತ್ತಿ, ರೆಸಿಡೆಂಟ್ ಆಫ್ ಸದಾಶಿವ್ ನಗರ್. ಇವತ್ತು ವಿ ಹ್ಯಾವ್ ಆಲ್ ಜಾಯಿಂಟ್ ರೆಸಿಡೆಂಟ್ಸ್ ಆಫ್ ಸದಾಶಿವ್ ನಗರ್, ವಾಕರ್ಸ್ ಆಫ್ ಸ್ಯಾಂಕಿ ಟ್ಯಾಂಕ್. ಎಲ್ಲರೂ ಇಲ್ಲಿ ಸೇರಿದ್ದೀವಿ ಟು ಕ್ರಿಯೇಟ್ ಅನ್ ಅವೇರ್ನೆಸ್. ಸ್ಯಾಂಕಿ ಟ್ಯಾಂಕಲ್ಲಿ ನೀರು ಕಡಿಮೆ ಆಗ್ತಾ ಇದೆ, ಕೊಳಚೆ ನೀರು ಬರ್ತಾ ಇದೆ. ಆಮೇಲೆ ಲಾಸ್ಟ್ ಫ್ಯೂ ಇಯರ್ಸಲ್ಲಿ ನಾವು ನೋಡಿದ್ದೀವಿ ರೇನ್ಸ್, ವಿವ್ ಹ್ಯಾಡ್ ಹೆವಿ ರೇನ್ಸ್, ಬಟ್ ವಾಟರ್ ಲೆವೆಲ್ ಇನ್ ದ ಲೇಕ್ ತುಂಬ ಕಡಿಮೆ ಆಗಿದೆ. ಪ್ರಾಬಬ್ಲಿ ನಾವೇನು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಗೌರ್ಮೆಂಟ್ಗೆ ಅಂತ ಅಂದರೆ, ಇಲ್ಲಿ ಒಂದು ಇಂಡಿಪೆಂಡೆಂಟ್ ಆಡಿಟ್ ಮಾಡಿ, ಪ್ರೋಬ್ ಮಾಡಿ, ಯಾಕೆ, ವಾಟ್ ಈಸ್ ದ ರೀಸನ್ ಇದಾಗ್ತಾ ಇರೋದು. ಇದೊಂದು ಲೇಕ್ನ ಹೇಗಾದರೂ ಮಾಡಿ ನಾವು ಉಳಿಸ್ಕೊಳ್ಳೋಣ. ಬೆಂಗಳೂರಲ್ಲಿ ಬಹಳಷ್ಟು ಲೇಕ್ಗಳು ಇವತ್ತು ಇಲ್ಲ, ಬಟ್ this is the heart of Sadashiv Nagar, and we all as residents have come forward to save the lake. Thank you. ಇಲ್ಲಿ ಸದಾಶಿವ ನಗರ ಸ್ಯಾಂಕಿ ಟ್ಯಾಂಕ್ ಹತ್ರ ಇಲ್ಲಿ ನಿಂತು ಇಷ್ಟೊಂದು ಜನ ಎಲ್ಲ ಸೇರಿ ಪರಿಸರದ ಜ್ಞಾನ ತಿಳಿಸ್ಬೇಕು. ಜನಗಳು ಎಲ್ಲದಕ್ಕೂ ಮನಸ್ಸಲ್ಲಿ ಒಬ್ಬೊಬ್ಬರೇ ನಿಂತ್ಕೊಂಡು ಮಾಡಿದ್ರೆ ಆಗಲ್ಲ. ಎಲ್ಲರನ್ನೂ ಸೇರಿಸಿ ಈ ಥರ ಮಾತಾಡಿ ಜನಗಳಿಗೆ ತಿಳುವಳಿಕೆ ಕೊಟ್ಟರೆ, ಅದನ್ನು ನಮ್ಮ ಮೇಲಿನ ಅಧಿಕಾರಿಗಳು ತಿಳ್ಕೊಂಡು ನಮ್ಮ ಕೆರೆಗಳನ್ನೆಲ್ಲ ಸಂರಕ್ಷಿಸಿ ಉದ್ಧರಿಸಿದರೆ ನಮ್ಮ ಪೀಳಿಗೆ ಮುಂದೆ ಬರುತ್ತೆ. ಇದನ್ನು ಮಾಡದೇ ಇದ್ದರೆ ನಾವೆಲ್ಲ ಇದೆಲ್ಲ ಏನಾಗುತ್ತೆ, ವಾರ್ನ ವಾತಾವರಣ ಥರ ಶುರುವಾಗುತ್ತೆ. ವಾರ ಆದರೆ ಯಾರೂ ಬದುಕಲ್ಲ, ಹಾಗಾಗಿ ದೇಶ ಉದ್ಧಾರ ಆಗಲ್ಲ. New to Bangalore, and I stay in Sadashiv Nagar, and it's a prestige that I'm staying here, because people from throughout India, if I have to mention I'm new to new to Bangalore from Mumbai, first thing I tell them that I stay close to Malleshwaram. They will ask, what is Malleshwaram? Where is it? Then I say there's a Shanky tank. Moment I said Shanky tank, let it be Calcutta or West Bengal, any place in India, they will know Shanky tank. That is the prominence of Shanky tank, and it is a great thing that people have assembled here today to save Shanky tank.